ಈಗ ಬೇಸಿಕಲಿ ಅಭ್ಯಂಗ ಅಂತ ಬಂದಾಗ ಅಭ್ಯಂಗದಲ್ಲಿ ಬೇರೆ ಬೇರೆ ಸ್ಟ್ರೋಕ್ಸ್ಗಳು ಬರುತ್ತೆ. ಅಂದ್ರೆ ಯಾವ ರೀತಿ ಇದನ್ನ ಹೀಗೆ ಮಾಡ್ಬೇಕಾ, ಕೆಳಮುಖದಿಂದ ಉಲ್ಟಾ ಮಾಡ್ಬೇಕಾ, ಮೇಲಿಂದ ಕೆಳಮುಖಕ್ಕೆ ಮಾಡ್ಬೇಕಾ ಅಂತ ಬೇರೆ ಬೇರೆ ರೀತಿಯ ಅದರಲ್ಲಿ ಸ್ಟ್ರೋಕ್ಸ್ಗಳು ಬರುತ್ತೆ. ಯಾವಾಗ್ಲೂ ಹೇಗೆ ಅಂದ್ರೆ ನಿಮ್ಮ ಮಾಂಸಖಂಡಗಳಿರೋ ಜಾಗಕ್ಕೆ, ಅಂದ್ರೆ ಇಲ್ಲಿ ಇಲ್ಲಿ ತೊಡೆ ಭಾಗ, ಆಮೇಲೆ ಕಾಫ್ ಮಸಲ್ ಕಣಕಾಲು ಅಂತ ಮೀನಖಂಡಗಳಿರುತ್ತಲ್ಲ ಆ ಭಾಗ, ಎಲ್ಲೆಲ್ಲಿ ಮಾಂಸಖಂಡಗಳು ಬರುತ್ತೋ ಅಲ್ಲೆಲ್ಲ ಲೀನಿಯರ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಈಗ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೂ ಈ ರೀತಿಯ ಸ್ಟ್ರೋಕ್ ಅನ್ನೇ ಮಾಡಬೇಕು. ಒಂದೇ ಮೇಲಿಂದ ಕೆಳಕ್ಕೆ ಅಥವಾ ಕೆಳಗಿಂದ ಮೇಲೆ, ಆದ್ರೆ ಈ ಮೂಮೆಂಟ್ ಅಲ್ಲೇ ಇರಬೇಕು. ಹೀಗೆ ನೋಡಿ, ಈ ತರ ಎಣ್ಣೆಯನ್ನ ಹಚ್ಚಿ, ಎಣ್ಣೆಯನ್ನ ಹಚ್ಚಿ ಹೀಗೆ ಮಾಡಿದಾಗ ನೋಡಿ ಈ ತರ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಈ ರೀತಿಯ ಸ್ಟ್ರೋಕ್ ಅನ್ನ ನೀವು ಹಾಕೋಬೇಕು. ಆಮೇಲೆ ಜಾಯಿಂಟ್ಸಿಗೆ ಅಂತ ಬಂದಾಗ ಈ ಜಾಯಿಂಟ್ಸ್ ಗಳಿಗೆ ಅಂತ ಮಾಡುವಾಗ ಯಾವಾಗ್ಲೂ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಾಡಬೇಕು. ಈ ತರ ಜಾಯಿಂಟ್ಸ್ ಗಳಿಗೆ ಮಾಡುವಾಗ ಸರ್ಕ್ಯುಲರ್ ಮೋಷನ್ ಹೀಗೆ. ಯಾಕೆ ಅಂತಂದ್ರೆ ಆ ಜಾಯಿಂಟ್ಸ್ ಗಳಿಗೆ ನೀವು ಲೀನಿಯರ್ ಇದ್ ಮಾಡ್ಲಿಕ್ಕಿಲ್ಲ. ಜಾಯಿಂಟ್ಸ್ ಗಳಿಗೆ ಈ ತರ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ, ಮತ್ತೆ ಈ ಮಾಂಸಖಂಡಗಳಿಗೆ ಅಂತ ಬಂದಾಗ ಉದ್ದುದ್ದಕ್ಕೆ ಹೀಗೆ ಈ ತರ. ಮತ್ತೆ ಅದ್ರಲ್ಲೂ ಈಗ ಕಾಲಿಗೆ ಯಾರಿಗೆ ವೆರಿಕೋಸ್ ಎಲ್ಲ ಇರ್ತದಲ್ಲ ಅವರೆಲ್ಲ ಅಪ್ವರ್ಡ್ ಅಂದ್ರೆ ಕೆಳಗಿಂದ ಮೇಲ್ಮುಖ ಮಾಡಿದ್ರೆ ಒಳ್ಳೇದು. ಈಗ ಮೇಲಿಂದ ಕೆಳಕ್ಕೆ ಮಾಡುವಾಗ ಏನಾಗತ್ತೆ, ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೃದಯದಿಂದ ದೇಹದ ಅಂಗಾಂಗಕ್ಕೆ ಹೋಗುವ ಆರ್ಟರೀಸಿನ ಸಪ್ಲೈ ಚೆನ್ನಾಗಾಗತ್ತೆ. ಕೆಳಗಿಂದ ಮೇಲ್ಮುಖವಾಗಿ ಮಾಡಿದ್ರೆ ಈ ಕೆಟ್ಟ ರಕ್ತ ಹಾರ್ಟಿಗೆ ಬಂದು ಕ್ಲೀನ್ ಆಗ್ಬೇಕಲ್ಲ, ವೇನ್ಸ್, ಆ ವೇನ್ಸ್ ಗಳಿಂದ ಬರುವಂತಹ ರಕ್ತ ಸಂಚಾರದ ಒಂದು ಸರಿಯಾದ ರೀತಿಯ ಪ್ರಕ್ರಿಯೆ ಆಗ್ತಾ ಹೋಗತ್ತೆ. ಸೊ ವೇನಸ್ ಡ್ರೈನೇಜ್ ಕರೆಕ್ಟ್ ಆಗಿ ಆಗ್ಬೇಕಂದ್ರೆ ಕಾಲ್ ಕೆಳಗಿಂದ ಮೇಲ್ಮುಖವಾಗಿ ಮಾಡ್ಬೇಕು. ಹಾಗೆ ಮೇಲಿಂದ ಕೆಳಮುಖವಾಗಿ ಮಾಡಿದ್ರೆ ಹೃದಯದಿಂದ ದೇಹದ ಜೀವಕೋಶಕ್ಕೆ ಹೋಗೋ ರಕ್ತಗಳ ಸಂಚಲನ ಪ್ರಕ್ರಿಯೆ ಏನಿದೆಯಲ್ಲ ಅದು ಚೆನ್ನಾಗಾಗತ್ತೆ. ಸೊ ಈಗ ಪೌಡರ್ ಇಂದನೂ ಮಾಡ್ಬೋದು, ಪೇಸ್ಟ್ ಇಂದ ಅಭ್ಯಂಗ ಮಾಡ್ಬೋದು, ತೈಲದಿಂದ ಮಾಡ್ಬೋದು. ಈ ತರದಲ್ಲಿ ಹೀಗೆ ನೋಡಿ, ಈ ತರ ಹೀಗೆ ಅಭ್ಯಂಗ ಅನ್ನೋದು ಎಲ್ಲಾ ರೀತಿಯಲ್ಲಿ ಮಾಡ್ಬೋದು. ಈಗ ಕಾಲಿಗೆ ಹಾಕುವಾಗ ಹೀಗೆ ಸ್ಟ್ರೋಕ್ಸ್ ಅಲ್ಲಿ ಮಾಡ್ಬೇಕು, ಇಲ್ಲಿ ಜಾಯಿಂಟ್ಸಿಗೆ ಈ ತರ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಾಡ್ಬೇಕು. ಹಾಗೆ ಮಾಡ್ಬೋದು. ಆದ್ರೆ ಅಟ್ಲೀಸ್ಟ್ ಈಗ ನೀವು ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಇಂಥದನ್ನು ಬಳಸದೇ ಇದ್ರೆ ನಮ್ಮ ದೇಹದಲ್ಲಿನೂ ಒಂದು ಎಣ್ಣೆಯ ಅಂಶ ಉತ್ಪತ್ತಿ ಆಗತ್ತೆ ಸ್ಕಿನ್ ಇಂದ. ಸೊ ಅದು ಒಮ್ಮೊಮ್ಮೆ ಬ್ಲಾಕ್ ಆಗುವಂತ ಸಾಧ್ಯತೆ ಇರತ್ತೆ. ಹಾಗಾಗಿ ಯಾವ್ದಾದ್ರೂ ಒಂದು ಜಿಡ್ಡಿನ ಅಂಶ ತೆಗೆಯೋದನ್ನ ನಾವು ಬಳಸಲೇಬೇಕು. ಅದು ಸೋಪ್ ಆಗಿರ್ಬೋದು ಅಥವಾ ಈ ಹಿಟ್ಟುಗಳಾಗಿರ್ಬೋದು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಯಾವ ಹಿಟ್ಟಾದ್ರೂ ಸರಿ. ಇಲ್ಲ ಡ್ರೈ ಆಗ್ಬಿಡತ್ತೆ. ತುಂಬಾ ವಾತ ಜಾಸ್ತಿ ಇರೋರಲ್ಲಿ ಏನಾಗತ್ತೆ, ಕಡಲೆ ಹಿಟ್ಟನ್ನ ಬಳಸಿದ್ರೆ ಅಥವಾ ಯಾವುದೇ ಹಿಟ್ಟನ್ನ ಬಳಸಿದ್ರೆ ಡ್ರೈನೆಸ್ ಇನ್ನ ಹೆಚ್ಚಾಗತ್ತೆ. ಅವರು ಹಾಲಿನ ಕೆನೆ ಅಥವಾ ಎಣ್ಣೆ ಬಳಸಿ, ಒಂದ್ ಚಮಚ ಎಣ್ಣೆ ಅಥವಾ ಹಾಲಿನ ಕೆನೆ ಬಳಸಿ ಮಾಡಿದ್ರೆ, ಯಾವುದೇ ಹಿಟ್ಟು ಅಂದ್ರೆ ಆ ಹಿಟ್ಟನ್ನು ಹಾಕಿದಾಗ ಅದೇನಾಗತ್ತೆ, ಆ ಜಿಡ್ಡಿನ ಅಂಶವನ್ನ ತಗೊಳತ್ತೆ. ಹೌದು, ತರಿ ತರಿ ಇದ್ರೆ ಸ್ಕ್ರಬ್ ತರ ಆಗತ್ತೆ ಅಂತ. ಅದು ತರಿ ತರಿ ಇದ್ರೆ ಹಿಟ್ಟು ಸ್ಕ್ರಬ್ ತರ ಆಗತ್ತೆ ಅಂತ. ತೊಂದ್ರೆ ಏನಿಲ್ಲ, ನೈಸ್ ಆದ್ರೂ ಹೋಗತ್ತೆ, ಜಿಡ್ಡಿನ ಅಂಶ ತೆಗಿಯತ್ತೆ ಅಷ್ಟೇ. ಇಲ್ಲ ಅಂಟ್ವಾಳಕಾಯನ್ನ ನೀರಿಗೆ ಹಾಕಿ ಕುದಿಸಿ ಕಷಾಯ ಮಾಡ್ಕೋಬೇಕು. ಕುದಿಸಿ ಕಷಾಯ ಮಾಡಿ ಆ ಕಷಾಯಕ್ಕೆ ಒಂಚೂರು ಒಂದ್ ಸ್ವಲ್ಪ ಓಪನ್ ಮಾಡಿ ಕುದಿಸಿ ಕಷಾಯ ಮಾಡ್ಕೊಂಡ್ರೆ ಆ ಕಷಾಯದಲ್ಲಿ ನೊರೆ ಬರ್ತದೆ ನಿಮ್ಗೆ. ಅದಕ್ಕೆ ಬೇಕಾದ್ರೆ ನಿಮ್ಗೆ ಡ್ರೈ ಆಗ್ಬಾರ್ದು ಅಂದ್ರೆ ತೀರಾ ರಫ್ ಆಗ್ಬಾರ್ದು ಕೂದ್ಲಂದ್ರೆ ಸ್ವಲ್ಪ ಈ ದಾಸವಾಳ ಹೂವು ಎಲೆ ಅದನ್ನು ಹಾಕಿ ಕುದಿಸಿ ಅದನ್ನ ಸೋಸಿ ಆ ನೀರಲ್ಲಿ ತಲೆ ತೊಳ್ಕೊಳ್ಬೇಕು.